ಅದ್ರಲ್ಲೂ ಇವ್ರು ಬರೀಬೇಕಾದ್ರೆ ನೆನಪಾದ್ರೆ ಫಸ್ಟ್ ನಾನೇ ಬರೋದು. ಯಾಕಂದ್ರೆ ಇವ್ರು ಬಂದ್ಬಿಟ್ರೆ ಹಿಂದಗಡೆ ನಾನು ಕಾಣಲ್ವಲ್ಲ, ಇವ್ರು ಹಿಂದಗಡೆ ಬಂದ್ರೆ ನಾನ್ ಕಾಣಲ್ವಲ್ಲ. ನನಗೆ ಊರೊಳಗಡೆ ಒಂದ್ ಹಳ್ಳಿ ಓಕೆ ನನ್ನ ಫ್ರೆಂಡ್ಸ್ ಅವ್ರೆ ಅಂತಂದ್ರೆ ಪಟಕ್ ಅಂತ ಇವ್ರಿಬ್ರು ಎಣಿಕ್ ನೋಡ್ತಾರೆ. ಯಾಕೆ ಬರ್ತಾವ್ರಿ ಇವರು? ಏನೋ ನಾವು ಕ್ರೈಮ್ ಮಾಡ್ಬಿಟ್ಟಿದೀವಿ, ಇಲ್ಲ ಏನೋ ಒಂದು ಕೆಟ್ಟದ್ ಮಾಡ್ಬಿಟ್ಟಿದೀವಿ, ಇಲ್ಲ ಏನೋ ಕೆಟ್ಟಲಿರಿಕ್ಕಿದೆ, ಇಲ್ಲ ಏನೋ ಕೆಟ್ಟದ್ ತೋರಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇದೆ. ನಾಡು ನುಡಿ ನೆಲ ಜಲ ಭಾಷೆ ಅಂದಾಗ ನಿಂತ್ಕೋಬೇಕು ನಾವೆಲ್ಲ ಅನ್ನೋದು ವಯಸ್ಸಿಂದ ಮಾಡ್ಕೊಂಡ್ ಬಂದಿದೆ. ಇದು ಮಗು ಇದು ಡ್ಯಾನ್ಸರ್ ಅವರು, ಬೇಸಿಕಲಿ ಡ್ಯಾನ್ಸರ್. ನಗಿಸ್ತೀವಿ ಡಿ ಸಿನಿಮಾ ಅಯೋಗ್ಯ ನಲ್ಲಿ. ಏನ ಅಲ್ಲ ಇದು ಅಲ್ಲ ಮತ್ತೆ ತೋರಿಸು. ಇದು ಹೇಳ್ಕೊಡ್ಲ. ನೀನ್ ಮಾಡೋದು ತಪ್ಪು, ನೀನ್ ಮಾಡೋದು ತಪ್ಪು. ಆಕ್ಚುಲಿ ಬೇರೆ ಸ್ಟೆಪ್ ಇದೆ ಅದು ಆಕ್ಚುಲಿ. ನಿಮಗೆ ಗೊತ್ತಾ? ಮಾಡ್ತೀನಿ. ನೀವು ಇಲ್ಲಿ ಸೆಂಟರ್ ಬರಲ್ಲ. ಬನ್ನಿ. ಯಾವ ಸಾಂಗ್ ಇದು? ಅಣ್ಣ ಬಂದ್ರೆ ಅಂತ ಬರ್ತಾರೆ. ಅಣ್ಣ ಬಂದ್ರೆ ಅವ್ರ ಕೈಲೇ ಮಾಡಿಸಿ. ಅಪ್ಪ ತಂದೆ ನೀವು ಮಾಡಿದ್ರೆ ನೋಡಕ್ಕಾಗಲ್ಲ. ಅವ್ರಿಬ್ರು ಮಾಡಿರೋದೇ ಸಾಕು. ಪುನಃ ನೀನ್ ಮಾಡಿ ಗಪ್ಪಿಸ್ಬಿಡ, ನಾನೇ ಮಾಡ್ತೀನಿ. ಹಾಗೆ ಈಗ ಹಾಕಿ ಬರ್ತದ. ಈಗ ನೀವು 3 ಜನ ಫ್ರೇಮ್ ಅಲ್ಲಿ ಇರಿ. ಹಾ ಅಣ್ಣ ಬಂದ್ರೆ ಮಾತಾಡ್ಬಿಟ್ರೆ ಶತ್ರು ಇದೆ ಬರ್ತದೆ. ಮಂಡ್ಯಕ್ಕೆ ಬಂದ್ರೆ ಅಂದ್ರೆ ಅಯೋಗ್ಯ ಅನ್ನುವಂಥದ್ದೇ ಒಂದು ಬ್ರ್ಯಾಂಡ್. ಪ್ಲೀಸ್ ಎಲ್ಲ ಕೂತ್ಕೊಂಡು ಅಲ್ಲ ಇದು ಕಾಣಿಸುತ್ತೆ ನಿಮ್ದು ಕಾಚ ಕಾಣಿಸ್ಕೊಂಡು ಕೂತ್ಕೋಬೇಡಿ. ಯೂಶಲಿ ಒಂದು ಸಿನಿಮಾದ್ದು ಒಂದು ಡೈಲಾಗು, ಒಂದು ಸ್ಟೆಪ್ಸು ಅಥವಾ ಒಂದು ವಾವ್ ಫ್ಯಾಕ್ಟ್ರು ಪ್ರತಿ ಸಿನಿಮಾನೂ ಕ್ಯಾರಿ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನನಗೆ ನೀನಾಸು ಸತೀಶ್ ಅಂದ್ಕೊಳ್ಳೇ ಅವರ ಪ್ರತಿಯೊಂದು ಸಿನಿಮಾದ್ದು ಒಂದೊಂದು ಮಾಸ್ಟರ್ ಪೀಸ್ ಡೈಲಾಗು ನೆನಪಾಗ್ತಾವೆ. ಬಟ್ ಒಬ್ಬ ಆರ್ಟಿಸ್ಟ್ಗೆ ಒಂದು ಲಾರ್ಜ್ ಸ್ಕೇಲ್ ಒಳಗೆ ವಾವ್ ಫ್ಯಾಕ್ಟ್ರಿ ಕೊಟ್ಟಿದ್ದು ಅಯೋಗ್ಯ ಅನ್ನುವಂಥ ಒಂದು ಬ್ರ್ಯಾಂಡು. ರೀಸೆಂಟಾಗಿ ಅದು ಟ್ರೆಂಡ್ ಆಗಿದ್ದು. ಈ ಕನ್ವಿಕ್ಷನ್ ಹೆಂಗೆ ಕ್ಯಾರಿ ಆಗುತ್ತೆ ಶಿಕ್ಷಣ ಅದು ಅಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ? ಅಲ್ಲ ಅಂದ್ರೆ ಈಗ ನಾನ್ ನಂಬೋದಕ್ಕಿಂತ ಜಾಸ್ತಿ ಈಗ ನಂಬಿ ಬರಿಬೇಕು. ಹೌದು. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಶತ್ರು ಇದಲ್ಲಿ ಜ್ವರ ಬರ್ತದೆ ಅಂತ ಬರೆಯೋರ್ಗೆ ಒಂದ್ ಧೈರ್ಯ ಇರುತ್ತೆ ಗೊತ್ತಾ. ಓಕೆ ಸತೀಶ್ ಅವ್ರಿಗೆ ಹಿಂಗ್ ಬರೆದ್ರೆ ಹಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಆ ಧೈರ್ಯ ಬರೆಯೋರ್ಗೆ ಬೇಕು. ಆಮೇಲೆ ಅದು ಬರಿಬೇಕಾದ್ರೆ ನಂಗೆ ಬಹಳ ಖುಷಿಯಾಗಿದ್ದೇನೆ ಗೊತ್ತಾ. ಕೆಲವೊಂದ್ಸಲ ಒಂದು ಸಾಂಗ್ ಹಿಡ್ಕೊಂಡು ಯಾವ್ದೋ ಒಂದು ಲೈನ್ ಹಿಡ್ಕೊಂಡು ಮಾತಾಡಿದ್ರೇನೆ ಅವ್ರು ಏನ್ ಬರೆದವ್ರೆ ಅಂತ ಒಟ್ಟಾರೆ ಸಂದೇಶ ತಗೊಂಡಾಗ ಅದ್ರ ಅರ್ಥ ಚೆನ್ನಾಗಿದೆ. ಅಂದ್ರೆ ನನಗೆ ಇದು ಬಿಲ್ಡಪ್ ಸಾಂಗ್ ಅಂತ ಏನ್ ಗೊತ್ತಾ, ತುಂಬಾ ಚೆನ್ನಾಗಿದೆ ಲೈನ್ಸ್. ನಂಗೆ ಬಹಳ ಇಷ್ಟ ಆಗಿದ್ದು. ನನಗೆ ನನ್ನ ಫೇವ್ರೇಟ್ ಸಾಂಗ್ಗಳಲ್ಲಿ ಇದು ಒಂದು ಆಯ್ತು. ಇವಾಗ ಇದು ನಾನು ಆಕ್ಚುಲಿ ಚೇತನ್ ಕುಮಾರ್ಗೆ, ನಮ್ಮ ಭರ್ಜರಿ ಚೇತನ್ ಕುಮಾರ್ ಸಾಹಿತ್ಯಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕೆ ಸಾಹಿತ್ಯ ಬಹಳ ಮುಖ್ಯವಾಗಿ ನಂಗೆ ತುಂಬಾ ಇಷ್ಟ ಆಗಿದ್ದು ಯಾಕೆಂದ್ರೆ ನೋಡಿ ತುಂಬಾ ಚೆನ್ನಾಗಿದೆ. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಇದರಲ್ಲಿ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ, ಕಾಲಿಟ್ ಕಡೆ ಖುಷಿ ಇರ್ತದೆ, ನಕ್ಬಿಟ್ರಂತೂ ಮಳೆ ಬರ್ತದೆ, ನೇಗ್ಲು ಹಿಡಿದ್ರೆ ಬೆಳೆ ಬರ್ತದೆ. ಎಲ್ಲುವೆ ಇವನೇನೋ ಮಾಡ್ಬಿಡ್ತಾನೆ, ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, 100 ಜನ ಹೊಡಿತಾನೆ ಅನ್ನೋದೇ ಇಲ್ವಾ. ಇಲ್ಲ, ವಿದ್ಯಾ ಬುದ್ಧಿ ಕಲ್ತ್ಕೋ, ಉದ್ಯೋಗನ ಹುಡ್ಕೋ, ಕೆಟ್ಟವ್ರನ್ನೆಲ್ಲ ತಡ್ಕೋ, ಹೆತ್ತವ್ರ ದೇವ್ರು ತಿಳ್ಕೊ. ಎಷ್ಟು ಬ್ಯೂಟಿಫುಲ್ ಲೈನ್ಸ್. ಇದರಲ್ಲಿ ನಾವು ಏನು ಇದರಲ್ಲಿ ಕೆಟ್ಟ ದುಡ್ಕಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು ಬಿಲ್ಡಪ್ ಸಾಂಗ್ ಅಲ್ಲೂ ಈ ತರ ಬರಿಬಹುದು ಅನ್ನೋದು, ಅಥವಾ ಒಂದು ಎಂಟ್ರಿಗೆ ಈ ತರ ಸಾಂಗ್ನ ಬರಿಬಹುದು ಅನ್ನೋದು ಆಕ್ಚುಲಿ ಎಲ್ಲೋ ಕಳೆದೋಗ್ಬಿಡ್ತೀವಿ. ಅವು ಅದನ್ನ ಕಳೆದೋಗ್ಬಿಟ್ಟು ಬೇರೆ ಏನೋ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಕರೆಕ್ಟ್. ಚರ್ಚೆ ಆಗ್ಬೇಕಾಗಿರೋ ವಿಷಯಗಳು ಚರ್ಚೆ ಆಗ್ಬೇಕು. ಆ ಮುದ್ದು ಪುಟ್ಟಲಕ್ಷ್ಮಿನಲ್ಲೂ ಚರ್ಚೆ ಆಗ್ಬೇಕಾಗಿರೋದು ಆಗ್ಬೇಕು. ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಗೆ ಯಾಕೋ ನೋಡ್ತಾವಳೆ, ಸಿಡ ಕೋಪಾನೆ ಸಿಂಗಾರ, ಇವಳ ಬಡ ಮಾತೆಲ್ಲ ಬಂಗಾರ, ಸುಮ್ನೆ ಇದ್ರೂನು ಅರಸಾನೆ ನಂಗೆ, ಬುಳ್ಳೆ ನಗ್ಬಿಟ್ರೆ ಚಂದೀರ. ಇಲ್ಲೇನೈತೆ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಹುಡುಗಿನ ವರ್ಣನೆ ಮಾಡ್ಬೋದು. ಅದನ್ನ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಸೆಲೆಕ್ಟ್ ಮಾಡಿದಂತ ಪದಗಳು ಕೂಡ ಹಂಗೆ ಅಷ್ಟೇ ಚೆನ್ನಾಗಿ ಸಿಡು ಕೋಪವೇ ಸಿಂಗಾರ. ಅಲ್ಲಿ ಈ ಪ್ರತಿ ಸಲ ಏನ್ ಗೊತ್ತಾ ಬೇಜಾರಾಗೋದು, ಆ ವಿಷಯಗಳು ಚರ್ಚೆ ಆಗಲ್ಲ. ಅದರ ಪಾಸಿಟಿವ್ ವಿಷಯಗಳನ್ನ ಚರ್ಚೆನೆ ಮಾಡಲ್ಲ ನಾವು. ಯಾವ್ದೋ ವಿಷಯ ಇಟ್ಕೊಂಡು ಇನ್ನೇನೋ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ನೆಗೆಟಿವ್ ಮಾಡ್ತಾ ಓಡಾಡ್ತೀವಿ. ಅದಾಗಬಾರ್ದು. ರೀಸೆಂಟ್ ಏನೋ ನಾವು ಕ್ರೈಮ್ ಮಾಡ್ಬಿಟ್ಟಿದೀವಿ, ಇಲ್ಲ ಏನೋ ಒಂದು ಕೆಟ್ಟದ್ ಮಾಡ್ಬಿಟ್ಟಿದೀವಿ, ಇಲ್ಲ ಏನೋ ಕೆಟ್ಟಲಿರಿಕ್ಕಿದೆ, ಇಲ್ಲ ಏನೋ ಕೆಟ್ಟದ್ ತೋರಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ದಾಗ ಅದನ್ನ ಬಹಳ ಪಾಸಿಟಿವ್ ಆಗಿ ನಾವೆಲ್ಲ ಚರ್ಚೆ ಮಾಡ್ತಾ ಅಂಡ್ ಸಮಾಜಕ್ಕೂ ಏನಂದ್ರೆ ಒಂದು ಪಾಸಿಟಿವ್ ವಿಷಯಗಳನ್ನ ಹೇಳ್ತಾ ಇದೀವಿ. ನಗಿಸ್ತೀವಿ ಡಿ ಸಿನಿಮಾ ಅಯೋಗ್ಯ ನಲ್ಲಿ. ಆಕ್ಚುಲಿ ಆ ಸಾಂಗ್ ಅಲ್ಲಿ ಕೊನೆಯಲ್ಲಿ ದುಡ್ಡು ತಗೊಂಡ್ ಓಟ್ ಹಾಕೋದು ಬಿಟ್ಬಿಡ್ರಿ ಅಂತಾನು ಐತೆ. ನಾಡು ನುಡಿ ಭಾಷೆ ಬಗ್ಗೆ ಮತ್ತೆ
ಒಂದು ಅಥೆಂಟಿಕ್ ಅಂತ ವಿಚಾರ ಅದು. ನಾಡು ನೋಡಿ ಅಂದ್ರೆ ನೀವು ಭಾಷೆ ನಿಂತ್ಕೋಬೇಕು. ಬರ್ಲಿ ಅಂತಂದಾಗ ನಾಡು ನೋಡಿ ನೆಲ ಜಲ ಭಾಷೆ ಅಂದಾಗ ನಿಂತ್ಕೋಬೇಕು ನಾವೆಲ್ಲ ಅನ್ನೋದು ತುಂಬಾ ಬ್ಯೂಟಿಫುಲ್ ಅಲ್ಲ, ಆಗಿದೆ. ಬೇಸಿಕಲಿ ಈ ತರದ ಕನೆಕ್ಟಿವಿಟಿ ಫ್ಯಾಕ್ಟರ್ಗಳು ಸತೀಶ್ ಅವ್ರಿಗೆ ಭಾಳ ಇರ್ತಾವೆ. ಈ ಸಿನಿಮಾ ಒಳಗೂ ಈ ತರದ ಏನೋ ಒಂದು ಅದಕ್ಕೆ ನನ್ನ ನಿರ್ದೇಶಕರುಗಳಿಗೆ, ನನ್ನ ರೈತರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅವರು ಓಕೆ ನನ್ನ ಬಾಯಿಂದ ಈ ಮಾತಾಡ್ಸೋದು ಚೆನ್ನಾಗಿರುತ್ತೆ ಅಂತ ಬರೀತಾರಲ್ಲ, ಅದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಂದೇ ಏನಿಲ್ಲ, ಯಾಕೆಂದರೆ ಈಗ ಈ ಸಾಂಗ್ ಮಾಡಬೇಕಾದ್ರೂ ಮಹೇಶನ್ ಕನಸು ಅಂದರೆ ಏನಂದರೆ ನಾನು ಹೀರೋ ಆಗಿ ಹಿಂಗೆ ಬರಬೇಕು, ಅಂದರೆ ಅದೇ ಉಬ್ಬಿಸ್ಕೊಂಬರ್ಬೇಕು. ನನಗೆ ವರ್ಕೌಟ್ ಮಾಡೋಕೆ ಪ್ರತಿ ಸಲ ಸರ್ ವರ್ಕೌಟ್ ಮಾಡಿ ಸರ್, ಪ್ಲೀಸ್ ಸರ್ ವರ್ಕೌಟ್ ಮಾಡಿ ಸರ್, ವರ್ಕೌಟ್ ಮಾಡಿ ಸರ್ ನಾನು. ಯಾಕೆಂದರೆ ಸರ್ ಅದೇ ಹೇಳಿ ಕಾಣಬೇಕು ಸರ್, ನನಗೆ ನಮ್ಮ ಹೀರೋ ಹಿಂಗೆ ಬರ್ತಾ ಇದ್ರೆ ಅದೇ ಹಂಗೆ ಕಾಣಿಸ್ಬೇಕು ಸರ್ ಅಂತ ನಾನು ಪ್ರತಿ ಸಲ. ಆ ಕನಸು ಅವ್ರು ಕಾಣ್ತಾರೆ. ಅವಾಗೆಲ್ಲ ನಮಗೂ ಒಂಥರ ಹೌದಾ ಹಂಗೆ ಮಾಡ್ಬೇಕು ನಾವು, ಹೌದು ಮಾಡಬೇಕು ಅಂತ ನನ್ನ ನೋಡೋಣ. ಆ ಹೀರೋ ಅನ್ನೋದನ್ನ ಪುಷ್ ಮಾಡ್ತಾ ಹೋಗ್ತಾರೆ, ಅಂದರೆ ತುಂಬ್ತಾ ಹೋಗ್ತಾರೆ. ಒಂದು ಲಿರಿಕ್ ರೈಟರ್ ಆಗಲಿ, ಒಬ್ಬ ಕೊರಿಯೋಗ್ರಾಫರ್ ಆಗಲಿ, ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ನನಗೆ ನಾನೇ ಹೇಳ್ಬಿಡ್ತೀನಿ ಡ್ಯಾನ್ಸ್ ಅಂದ್ರೆ ಫಸ್ಟ್ ನನಗೆ ಅಲರ್ಜಿ, ನಾನು ಬಿಟ್ಬಿಡ್ಬಿಡು ಅಂತ ನಾನು ಡ್ಯಾನ್ಸ್ ಅಂದರೆ. ಬಟ್ ಆಕ್ಚುಲಿ ಅಣ್ಣ ಸಾಂಗ್ ಸಖತ್ ಹಿಟ್ಟಾಗಿದೆ. ಸಾಕಾತ್ ಏನ್ ಎನರ್ಜಿ, ಕಮ್ಮಿ ಎನರ್ಜಿಲಿ ಮಾಡೋರು ಕഥ ಮಾಡಿದ್ರು ಬಿಡಪ್ಪ ಅವತ್ತು. ಕಥೆ ಮಾಡಿದ್ರು. ಅದೇ ನಾನು ಹೇಳಿದೆ, ಅದಕ್ಕೆ ಇವ್ರು ಪುಷ್ ಇರುತ್ತೆ ಹಿಂದ್ಗಡೆ, ಅಂದರೆ ಅದಕ್ಕೆ ಕೊರಿಯೋಗ್ರಾಫರು ಇಲ್ಲ ಮಾಡಲೇಬೇಕು ಅಂತ. ನನಗೇನಂದ್ರೆ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ನಾನು 10 to 15 days ಆ ಸಾಂಗ್ ತೊಗೊಂಡಿದ್ದು ಪ್ರಾಕ್ಟೀಸ್. ನಾನು ಪ್ರಾಕ್ಟೀಸ್ ಇಲ್ಲದೆ ನನಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ. ನಾನು ಸಿನಿಮಾಗೆ ಬಂದಮೇಲೆ ಡ್ಯಾನ್ಸ್ ಕಲಿಯಕ್ಕೆ ಶುರು ಮಾಡಿದ್ದು, ಸಿನಿಮಾಗೆ ಬಂದಮೇಲೆ ಫೈಟ್ ಕಲಿಯಕ್ಕೆ ಶುರು ಮಾಡಿದ್ದು. ಅಲ್ಲಿ ಅದು ಹೀರೋ ಆದ್ಮೇಲೆ, ಸಾರಿ ಸಿನಿಮಾಗೆ ಬಂದ್ಮೇಲೆ ಹೀರೋ ಆದ್ಮೇಲೆ ಕಲಿಯಕ್ಕೆ ಶುರು ಮಾಡಿದ್ದು. ಅದು ರೆಗ್ಯುಲರ್ ಆಗಲ್ಲ, ಸಿನಿಮಾಗಳು ಇದ್ದಾಗ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ದೀನಿ. ಹಂಗಾಗಿ ಏನಂದ್ರೆ ಆ ಕ್ರೆಡಿಟ್ ಎಲ್ಲವೂ ನಮ್ಮ ನಿರ್ದೇಶಕರುಗಳಿಗೆ, ಆಮೇಲೆ ನನ್ನ ಕೊರಿಯೋಗ್ರಾಫರ್ಗಳಿಗೆ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ. ಅವ್ರು ಮಾಡಿಸಿದ್ರು. ರೀಸೆಂಟ್ ಆಗಿ ಏನ್ ಗೊತ್ತಾ ವೀಣಾ, ಕಾನ್ಫಿಡೆನ್ಸ್ ಬರಲ್ಲ ನಿಮಗೆ ಡ್ಯಾನ್ಸ್ ಫೈಟ್ ಅಂದಾಗ. ಅವ್ರು ಕೊಡ್ಲಿಲ್ಲ ಅಂದ್ರೆ ಕಾನ್ಫಿಡೆನ್ಸ್, ನೀವು ಚೆನ್ನಾಗಿ ಮಾಡ್ತಿದ್ದೀರಿ, ನೀವು ಚೆನ್ನಾಗಿ ಮಾಡಿ 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 ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಕೊಡ್ಲಿಲ್ಲ ಅಂದ್ರೆ ಅವರು ಆಗಲ್ಲ. ನಾನು ಇದೇ ವಿಷಯ ಹೇಳಕ್ ಬಂದೆ. ಈಗ ಏನ್ ಗೊತ್ತಾ ವೀಣಾ, ಕಲಾವಿದರು ಮಕ್ಕಳ್ತ ನೀವು ಮಕ್ಕಳಿಗೆ ಎಷ್ಟು ಪ್ಯಾಂಪರಿಂಗ್ ಮಾಡ್ಬಿಟ್ಟು ಅವ್ರಿಗೆ ನೀನು ಇದು ಓದ್ತೀಯ ಮಗನೇ, ನೀನು ಇದ್ರಲ್ಲಿ 100ಕ್ಕೆ 100 ತಗೊಳ್ತೀಯ ಅನ್ನೋ ಥರ ಪ್ಯಾಂಪರಿಂಗ್ ಮಾಡ್ತೀವಿ, ಮಕ್ಕಳು ಚೆನ್ನಾಗಿ ಓದ್ತವೆ. ಸೊ ಇಲ್ಲಿ ಡೈರೆಕ್ಟ್ರು ಬಂದ್ಬಿಟ್ಟು ಸರ್ ನಿಮ್ಗೆ ಇದು ಯಾವ ಸರ್ ಈ ಸೀನಲ್ಲಿ ಈ ಥರ ಮಾಡಲೇಬೇಕು, ಮಾಡ್ತಿರೋದು. ಫೈಟ್ ಮಾಸ್ಟರ್ ಬರ್ತಾರೆ, ಸರ್ ಅಷ್ಟು ಕಾಲ ಎತ್ಬಿಟ್ಟು ಒಂದು ಕಿಕ್ಕಿಂಗ್ ಹೊಡ್ರಿ ಸರ್, ನೀವು ಮಾಡೋದಲ್ಲಿರೋದ ಪ್ಯಾಂಪರಿಂಗ್ ನೀವು ಮಾಡ್ತೀರಾ ಅನ್ನೋದನ್ನ ಹೇಳ್ತಿರತ್ತಲ್ಲ. ಡಾನ್ಸರ್ ಬಂದ್ಬಿಟ್ಟು ಹೇಳ್ತಾರೆ, ಅದೆಲ್ಲ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ 100% ಮಾಡೇ ಮಾಡ್ತಾರೆ ಅವ್ರು. ಇನ್ನೊಂದು ಹೇಳ್ಬೇಕು ಅಂದ್ರೆ ಇವರಿಬ್ರು ಒಂದ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡೋರು. ನನಗೊಂದು ಅಲ್ಲ, ಈ ಮಗು ಹೆಂಗ್ ಪ್ಯಾಂಪರ್ ಮಾಡಿರಂತ ತುಂಬಾ ಪ್ಯಾಂಪರ್ ಮಾಡ್ಬೇಕು. ಈ ಮಗು ಬೇಸಿಕಲಿ ಡ್ಯಾನ್ಸರ್, ಇದು ಈ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿದೆ ಇದು ಮಗು. ಇದು ಡ್ಯಾನ್ಸರ್ ಅವರು ಬೇಸಿಕಲಿ ಡ್ಯಾನ್ಸರ್, ಎಕ್ಸ್ಟ್ರಾಡಿನರಿ ಡ್ಯಾನ್ಸರ್. ಇವರಿಬ್ರು ಒಂದ್ ಸಾಂಗ್ ಅಲ್ಲಿ ಒಂದ್ ಸ್ಪೆಷಲ್ ಸಾಂಗ್ ಬರುತ್ತೆ. ಆ ಸ್ಪೆಷಲ್ ಸಾಂಗ್ ಅಲ್ಲಿ ಇವರಿಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರೆ ಅಂದ್ರೆ, ನನಗೆ ಒಂದ್ ಶಾರ್ಟ್ ಸಖತ್ ಇಷ್ಟ ಆಯ್ತು. ಗಿರಿ ಹಿಂಗ್ ಇರ್ತಾರೆ, ಬ್ಯಾಕ್ ಶಾಟ್ ಅಲ್ಲಿ ಶಿವಣ್ಣ ಹಿಂಗ್ ಮಾಡಿ ಹಿಂಗ್ ಫ್ರೇಮ್ ಹಿಂಗ್ ಕೊಡ್ತಾರೆ, ಫೇಸ್ ಹಿಂಗ್ ಬರ್ತಾರೆ. ಮ್ಯೂಚುವಲಿ ಕೂಡ ಅದು ಕನ್ವಿಕ್ಷನ್ ಇರ್ಲಿತ್ತು ಆ ಶಾರ್ಟ್. ನಾನು ಆಸ್ ಅ ಟೆಕ್ನಿಕಲಿ ನಾನು ನೋಡಿದಾಗ ಇಲ್ಲ. ಆಮೇಲೆ ನಮ್ದು ಶಿವಣ್ಣಂದು ಕಾಂಬಿನೇಷನ್ ಇದೆಯಲ್ಲ, ಈ 3 ಜನದ್ದು ಮನ್ಸಿಗೂ ತುಂಬ ಹತ್ರ ಆಗ್ಬಿಟ್ಟಿದೆ. ಪಾತ್ರಕ್ಕಿಂತ ವ್ಯಕ್ತಿತ್ವ ತುಂಬ ಹತ್ರ ಆಗ್ಬಿಟ್ಟು ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀವಿ. ಆಕ್ಚುಲಿ ಈಗ ನಾನು ಬರೀಬೇಕಾದ್ರೆ ನಾನು ಇನ್ನೊಂದ್ ಸಿನಿಮಾ ಬರೀತಾ ಇದ್ದೀನಿ. ನಂಗೆ ಬರೀಬೇಕಾದ್ರೆ ಎಂತ ಅಡಿಕ್ಷನ್ ಅಂದ್ರೆ ಇವ್ರಿಬ್ರು ಇವ್ರಿಬ್ರು ಬಿಟ್ಬಿಟ್ಟು ಏನಾರು ಮಾಡ್ಬೇಕು ಬೇಡ ಹಂಗಾಗದ್ ಬೇಡ, ಪಾತ್ರಗಳು ಸೃಷ್ಟಿ ಮಾಡ್ಬೇಕು ಅಂತ ಇರುತ್ತೆ ಡೈರೆಕ್ಟರ್ಗೆ. ಬರೀಬೇಕಾದ್ರೆ ಇವರೇ ಬರ್ತಾರೆ, ಫ್ರೆಂಡ್ ಕ್ಯಾರೆಕ್ಟರ್ ಫ್ರೆಂಡ್ಸ್ ಅಂತ ಬಂದ್ರೆ ಪುನಃ ಇವರೇ ಬರ್ತಾರಲ್ಲ, ಇವರಿಬ್ರು ಬಿಟ್ಬಿಟ್ಟು ಏನಾರು ಮಾಡೋಣ ಗುರು, ಆಗದೇ ಇಲ್ಲ. ಅಂದ್ರೆ ಆ ಭಾಷೆಗೆ ಇದಕ್ಕೆ ನನಗೆ ಫ್ರೆಂಡ್ಸ್ ಅಂತ ಬಂದ್ರೆ ತಲೆ, ನನಗೆ ರಿಯಲ್ ಲೈಫಲ್ಲೂ ಫ್ರೆಂಡ್ಸ್ ಇವರು, ಸಿನಿಮಾದಲ್ಲೂ ಫ್ರೆಂಡ್ಸು. ನನಗೆ ಊರೊಳಗಡೆ ಒಂದು ಹಳ್ಳಿ, ಓಕೆ ನನ್ನ ಫ್ರೆಂಡ್ಸ್ ಅವ್ರೆ ಅಂತಂದ್ರೆ ಪಟಕ್ ಅಂತ ಇವರಿಬ್ರು ಎಣಿಸ್ ನೋಡ್ತಾ ಇರ್ತಾರೆ. ಯಾಕೆ ಬರ್ತಾವ್ರಿ ಇವರು, ಯಾಕೆ ಹಿಂಸೆ ಕೊಡ್ತೀರಾ? ಸಿದ್ದೇಗೌಡ್ರೆ ನಮ್ದು ಮಿಸ್ ಆಗಬಾರ್ದು ಪಾತ್ರ ಅಂತ. ಅದ್ರಲ್ಲೂ ಇವ್ರು ಬರೀಬೇಕಾದ್ರೆ ನೆನಪಾದ್ರೆ ಫಸ್ಟ್ ನಾನೇ ಬರೋದು. ಯಾಕಂದ್ರೆ ಇವ್ರು ಬಂದ್ಬಿಟ್ರೆ ಹಿಂದಗಡೆ ನಾನು ಕಾಣಲ್ವಲ್ಲ, ಇವ್ರ ಹಿಂದಗಡೆ ಬಂದ್ರೆ ನಾನು ಕಾಣಲ್ವಲ್ಲ. ಮತ್ತೆ ಇನ್ನೊಂದು ರವೇಣ ಒಂದು ವಿಷಯ ಹೇಳ್ತೀನಿ. ಆಕ್ಚುಲಿ ಕಾಮಿಡಿ ಕಿಲಾಡಿಗಳು ಮುಗಿದ್ಮೇಲೆ ಕಿಲಾಡಿ ಕುಟುಂಬ ಅಂತಂದ್ರೆ ಆದ್ಮೇಲೆ ನಾನು ಅಯೋಗ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂದರೆ ಮೊದಲನೇ ಕಾರಣ ಸತೀಶ್. ಯಾಕಂದರೆ ಅವರೇನೆ ಕಾಮಿಡಿ ಕಿಲಾಡಿಗಳು ನೋಡ್ಬೇಕಾದ್ರೆ ಮಂಡ್ಯ ಸ್ಲ್ಯಾಂಗು ತುಂಬ ಚೆನ್ನಾಗಿ ಎತ್ಕೊಂತಾರೆ. ನಮ್ಮ ಅಯೋಗ್ಯಗೆ ಇವ್ರು 4 ಅಂತ ಮಹೇಶ್ ಕೇಳಿದ್ರು. ಮಹೇಶ್ ನನಗೆ ಮೊದಲಿಂದನೂ ಗೆಳೆಯನೇ. ಆಮೇಲೆ ನನ್ನ ಸತೀಶ್ ಸರ್ ಹೇಳಿದ್ರು, ಗೆಳೆಯ ನೀನೇ ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವಾಗಿಂದ ಹೆಚ್ಚು ಕಮ್ಮಿ 5 ಸಿನಿಮಾ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾಡಿದ್ವಿ.